ರೈಲಿನ ಚಕ್ರಗಳ ಬಳಿ ಮರಳು ಬೀಳುತ್ತಲೇ ಇರೋದನ್ನ ನೀವು ವಿಡಿಯೋಗಳಲ್ಲಿ ಅಥವಾ ಕಣ್ಣೆದುರು ಹಲವು ಬಾರಿ ನೋಡಿರಬಹುದು. ವಾಸ್ತವವಾಗಿ ಮರಳನ್ನ ಚಕ್ರಗಳ ಬಳಿ ಇರುವ ಒಂದು ಬಾಕ್ಸ್ನಲ್ಲಿ ತುಂಬಿಸಲಾಗುತ್ತೆ. ಅದು ಪೈಪ್ನ ಸಹಾಯದಿಂದ ಟ್ರ್ಯಾಕ್ ಮತ್ತು ಚಕ್ರಗಳ ನಡುವೆ ಬೀಳುತ್ತಲೇ ಇರುತ್ತೆ. ಈ ರೀತಿ ಯಾಕೆ ಹಾಕಲಾಗುತ್ತೆ, ಇದರಿಂದ ಏನು ಪ್ರಯೋಜನ ಎಂಬುದು ಅನೇಕರಿಗೆ ತಿಳಿದಿರುವುದಿಲ್ಲ. ನಿಮ್ಗೂ ಈ ರೀತಿಯ ಅನುಮಾನ ಇದ್ರೆ ಆ ಪ್ರಶ್ನೆಗಳಿಗೆ ಇಲ್ಲಿದೆ ನೋಡಿ ಉತ್ತರ. ರೈಲಿನ ಚಕ್ರಗಳ ಬಳಿ ಮರಳು ಬೀಳೋದು ಯಾವುದಾದರೂ ದೋಷದಿಂದ ಅಲ್ಲ. ವಾಸ್ತವದಲ್ಲಿ ಇದು ನ್ಯೂನ್ಯತೆಯಲ್ಲ, ಆದ್ರೆ ರೈಲಿನಲ್ಲಿ ಪ್ರಯಾಣಿಸುವ ಜನರನ್ನ ಸುರಕ್ಷಿತವಾಗಿರಿಸಲು ಸಹಾಯ ಮಾಡುವ ವಿಶೇಷ ಕಾರಣವಾಗಿದೆ. ಇದನ್ನ ಮಾಡದೇ ಇದ್ರೆ ರೈಲಿನಲ್ಲಿ ಕುಳಿತಿರುವ ಎಲ್ಲ ಪ್ರಯಾಣಿಕರ ಜೀವಕ್ಕೆ ಅಪಾಯವಿದೆ. ರೈಲಿನ ಚಕ್ರಗಳ ಬಳಿ ಮರಳು ತುಂಬಲು ಮುಖ್ಯ ಕಾರಣವೆಂದರೆ ಅದು ಚಕ್ರಗಳ ಮತ್ತು ರೈಲು ಹಳಿಗಳ ನಡುವಿನ ಘರ್ಷಣೆಯನ್ನ ಹೆಚ್ಚಿಸುತ್ತೆ. ಇದು ರೈಲಿನ ಬ್ರೇಕಿಂಗ್ ಮತ್ತು ಎಳೆತವನ್ನ ಸುಧಾರಿಸುತ್ತೆ. ವಿಶೇಷವಾಗಿ ರೈಲು ಹಠಾತ್ತನೆ ನಿಲ್ಲಿಸಲು ಪ್ರಯತ್ನಿಸಿದಾಗ ಅಥವಾ ಜಾರು ರಸ್ತೆಗಳಲ್ಲಿ ಚಲಿಸುವಾಗ, ಉದಾಹರಣೆಗೆ ಅರ್ಧ ಟ್ರ್ಯಾಕ್ಗಳು ಅಥವಾ ಇಳಿಜಾರುಗಳಲ್ಲಿ ಚಕ್ರಗಳು ಮತ್ತು ಟ್ರ್ಯಾಕ್ ನಡುವೆ ಸಾಕಷ್ಟು ಘರ್ಷಣೆಯ ಕೊರತೆ ಇರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಮರಳನ್ನ ಬಳಸೋದ್ರಿಂದ ಘರ್ಷಣೆ ಹೆಚ್ಚಾಗುತ್ತೆ. ಇದರಿಂದಾಗಿ ಚಕ್ರಗಳು ಜಾರಿಕೊಳ್ಳೋದಿಲ್ಲ ಮತ್ತು ರೈಲು ಸುರಕ್ಷಿತವಾಗಿ ನಿಲ್ಲುತ್ತೆ. ಇದನ್ನ ವಿಶೇಷವಾಗಿ ಇಳಿಜಾರು ಅಥವಾ ಹತ್ತುವ ಸಮಯದಲ್ಲಿ ಬಳಸ್ತಾರೆ. ಇದರಿಂದ ಚಕ್ರಗಳು ಟ್ರ್ಯಾಕ್ನಲ್ಲಿ ಹಿಡಿತವನ್ನ ಕಾಯ್ದುಕೊಳ್ಳುತ್ತೆ. ರೈಲಿನ ಚಕ್ರಗಳ ಬಳಿ ಮರಳನ್ನ ತುಂಬಲು ಮುಖ್ಯ ಕಾರಣವೆಂದರೆ ಅದು ಚಕ್ರಗಳು ಮತ್ತು ದಿಕ್ಕುಗಳ ನಡುವಿನ ಘರ್ಷಣೆಯನ್ನ ಹೆಚ್ಚಿಸುತ್ತೆ. ಇದು ರೈಲಿನ ಬ್ರೇಕಿಂಗ್ ಮತ್ತು ಎಳೆತವನ್ನ ಸುಧಾರಿಸುತ್ತೆ. ಇನ್ನು ಮಳೆ ಬಂದಾಗ ಅಥವಾ ಮಂಜು ಮತ್ತು ಗ್ರೀಸ್ನಿಂದಾಗಿ ರೈಲ್ವೆ ಹಳಿಗಳು ಒದ್ದೆಯಾಗುತ್ತೆ. ಪರಿಣಾಮವಾಗಿ ರೈಲು ಮುಂದೆ ಸಾಗಲು ಹೆಣಗಾಡಬೇಕಾಗುತ್ತೆ. ಈ ಸಮಯದಲ್ಲಿ ಲೋಕೋ ಪೈಲಟ್ ತಕ್ಷಣ ಸ್ವಿಚ್ ಅನ್ನ ಪ್ರೆಸ್ ಮಾಡ್ತಾರೆ. ಇದು ರೈಲು ಮುಂದೆ ಸಾಗಿಸುತ್ತೆ. ಇಳಿಜಾರು ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ರೈಲು ಹಾದು ಹೋದಾಗ ಹಳಿಗಳ ಮೇಲೆ ಮರಳು ಬೀಳುವ ಸಾಧ್ಯತೆ ಹೆಚ್ಚಿರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ರೈಲು ಜಾರಿ ಬೀಳುವುದನ್ನು ತಡೆಯಲು ಮರಳನ್ನ ನಿಧಾನವಾಗಿ ಬಿಡಲಾಗುತ್ತೆ. ಮರಳಿನ ಸಹಾಯದಿಂದ ಅಂತಹ ಸ್ಥಳಗಳಲ್ಲಿ ಬ್ರೇಕ್ ಹಾಕುವ ಮೂಲಕ ರೈಲನ್ನ ನಿಲ್ಲಿಸೋದು ಮತ್ತು ನಿರ್ವಹಿಸೋದು ಸುಲಭವಾಗುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.